ಅಂಚೆ ಮರು ಮತ ಎಣಿಕೆಯನ್ನ ಕಂಡಂತ ಶೃಂಗೇರಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮತ ಎಣಿಕೆಯ ಫೈಟ್ ನಿಲ್ಲದಾಗಿದೆ. ಅಂಚೆ ಮತ ಎಣಿಕೆಯ ವಿಚಾರಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ಕದನ ಮುಂದುವರೆದಿದೆ. ಗೆದ್ದಿದ್ದೇವೆ ಅಂತ ಸಂಜೆಯೇ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಆದ್ರೆ ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎರಡೂ ಪಕ್ಷಗಳ ನಡುವೆ ರಾತ್ರಿ ಆಗ್ತಾ ಇದ್ದ ಹಾಗೆ ಪ್ರತಿಭಟನೆ, ಘೋಷಣೆಗಳ ವಾರ್ ನಡೆದಿದೆ. ಬಿಜೆಪಿ ಡೌನ್ ಡೌನ್ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಗ್ತಾ ಇದ್ರೆ, ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಬಿಜೆಪಿ ಕಾರ್ಯಕರ್ತರು ಕೂಗ್ತಿದ್ದಾರೆ. ಎರಡೂ ಕಡೆಯ ಕಾರ್ಯಕರ್ತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಆಗ ಅಂಚೆ ಮತ ಎಣಿಕೆಯ ಸಂದರ್ಭದಲ್ಲಿ ಎಡವಟ್ಟುಗಳಾಗಿದೆ ಅಂತ ಹೇಳಿ ಜೀವರಾಜ್ ಅವರು, ಪರಾಜಿತ ಬಿಜೆಪಿ ಅಭ್ಯರ್ಥಿ, ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಇವತ್ತು ಅಂಚೆ ಮತಗಳ ಮರು ಎಣಿಕೆಗೆ ಆದೇಶವನ್ನ ಮಾಡಿತ್ತು. ಬೆಳಗ್ಗಿನಿಂದ ಮರು ಮತ ಎಣಿಕೆ ನಡೀತಾ ಇದೆ. ಆದ್ರೆ ಈ ಸಂದರ್ಭದಲ್ಲೂ ಎಡವಟ್ಟುಗಳಾಗಿದ್ದಾವೆ ಅನ್ನುವುದು ಬಿಜೆಪಿಯ ಆರೋಪ. ಅಧಿಕಾರ ದುರ್ಬಳಕೆಯಾಗಿದೆ, ವೋಟ್ ಟ್ಯಾಂಪರಿಂಗ್ ಆಗಿದೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ದಾರೆ. ರಾತ್ರಿ ಆಗ್ತಾ ಇದ್ದ ಹಾಗೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಹೈಕೋರ್ಟ್ ಸೂಚನೆಯಂತೆ ನಡೆದಂತಹ ಮರು ಮತ ಎಣಿಕೆ, ಈಗ ಮರು ಮತ ಎಣಿಕೆ ಕಂಪ್ಲೀಟ್ ಆಗಿದ್ಯೋ ಇಲ್ವೋ ಇದು ಮೊದಲ ಪ್ರಶ್ನೆ. ಇನ್ನು ಪ್ರತಿಭಟನೆ ಏನ್ ನಡೀತಾ ಇತ್ತು, ಪ್ರತಿಭಟನಾಕಾರರನ್ನ ತಣ್ಣಗಾಗಿಸುವಂತಹ ಕೆಲಸ ಆಗಿದ್ಯಾ? ಸದ್ಯದ ಸಿಚುವೇಶನ್ ಏನು ಮಹಾರುದ್ರ? ವಿದ್ಯಾ, ಏನಂದ್ರೆ ಕಳೆದ ಬೆಳಗ್ಗೆಯಿಂದಲೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯದಲ್ಲಿ ಏನಂದ್ರೆ ಚುನಾವಣಾ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಏನಂದ್ರೆ ಕಾಂಗ್ರೆಸ್ ಬಿಜೆಪಿ ನಡುವೆ, ಅಭ್ಯರ್ಥಿಗಳ ನಡುವೆ ಒಂದು ಹಾವು ಏಣಿಯ ಆಟ ಆಗ್ತದೆ. ಒಂದು ಸುತ್ತು ಕಾಂಗ್ರೆಸ್ ಅವರು ಗೆದ್ದಿವೆ ಅಂತ ಹೇಳಿ ಒಂದು ಸಂಭ್ರಮ ಆಚರಣೆ ಪಡ್ತಾ ಇದ್ರೆ, ಬಿಜೆಪಿ ಅವರು ಇನ್ನೊಂದು ಕಡೆ ಏನಂದ್ರೆ ಕಾಂಗ್ರೆಸ್ ಅಧಿಕಾರ ದುರುಪಯೋಗವನ್ನ ಮಾಡ್ಕೊಂಡಿದೆ ಅಂತೇಳಿ ಅವರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಇಬ್ಬರ ನಡುವೆ ಏನಂದ್ರೆ ಪೊಲೀಸರು ಒಂದು ಹೈರಾಣ ಆಗಿರುವಂತದ್ದು, ಅದನ್ನ ತಡಿಲಿಕ್ಕೂ ಕೂಡ ಆಗದೆ ಇರುವಷ್ಟು ಅಷ್ಟು ಕಷ್ಟವಾಗಿರುವಂತದ್ದು. ಮತ್ತೆ ಹಾಗೆ ಬಿಗಿ ಪೊಲೀಸ್ ಭದ್ರತೆಯನ್ನ ಈ ಕೇಂದ್ರದ ಸುತ್ತಮುತ್ತ ಮತಕೇಂದ್ರದ ಸುತ್ತ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಿರುವಂತದ್ದು. ಈಗ ಏನಂದ್ರೆ ಕಳೆದ ಬೆಳಿಗ್ಗೆಯಿಂದಲೂ ಕೂಡ ನೋಡಿ, ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ, ಕರ್ನಾಟಕದ ಹೈಕೋರ್ಟ್ನ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ರೀಕೌಂಟಿಂಗ್ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗೆ ಆಗ್ರಹ ಪಡಿಸೋದೇನು ಅಂದರೆ, ಕರ್ನಾಟಕದಲ್ಲಿ ಇದುವರೆಗೂ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತ ಚುನಾವಣೆಗೆ ಕರ್ನಾಟಕ ಹೆಸರುವಾಸಿಯಾಗಿದೆ. ನಾವು ಬಂಗಾಳನೂ ಅಲ್ಲ, ನಾವು ಬಿಹಾರನೂ ಅಲ್ಲ. ಆ ಒಂದು ಉನ್ನತ ಪರಂಪರೆಯನ್ನು ಮುಂದುವರಿಸಿ ಯಾರು ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಏನು ಜನ ತೀರ್ಪು ಕೊಟ್ಟಿದ್ದಾರೆ, ಆ ತೀರ್ಪನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಕೌಂಟಿಂಗು ನ್ಯಾಯಯುತವಾಗಿ ಆಗಲಿ, ಅದಷ್ಟೇ ನಮ್ಮ ಅಪೇಕ್ಷೆ ಇರೋದು. ಏನು ಫಲಿತಾಂಶ ಬರುತ್ತೆ ಅದನ್ನು ಅತ್ಯಂತ ಸಹಜವಾಗಿ ಸ್ವೀಕಾರ ಮಾಡ್ತೀವಿ. ನ್ಯಾಯಾಲಯದ ಆದೇಶ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ. ಇಷ್ಟೊಂದು ನಮಗೆ ನಾನು ಅಂದ್ಕೊಂಡಿದ್ವಿ 1-2 ಗಂಟೆ 3 ಗಂಟೆ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಆಗಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಇಷ್ಟು ಡಿಲೇ ಯಾಕಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ನಾವು ಹೊರಗಡೆ ಇದ್ದೀವಿ. ನಾನು ಬೆಂಗಳೂರಿಂದ ಈಗ ಬಂದೆ, ನಮಗೇನು ಅಂತ ಗೊತ್ತಿಲ್ಲ. ನಾವು ಅಪೇಕ್ಷೆ ಪಡೋದೇನು ಅಂದರೆ, ಯಾವುದೇ ಅಕ್ರಮಕ್ಕೆ ಅವಕಾಶ ಆಗದ ರೀತಿಯಲ್ಲಿ ನ್ಯಾಯಯುತವಾಗಿ ಕೌಂಟಿಂಗ್ ಮಾಡಿ. ಬೆಳಗ್ಗೆ ಒಂದು ಡೆವಲಪ್ಮೆಂಟ್, 7 ಗಂಟೆ ಡೆವಲಪ್ಮೆಂಟು, 10 ಗಂಟೆ ಡೆವಲಪ್ಮೆಂಟು, ಸಂಜೆ ಆದರೂ ಇಷ್ಟೊತ್ತಾದರೂ ಕೌಂಟಿಂಗ್ ಆಗಿಲ್ಲ. ಫಸ್ಟೇ ಟ್ಯಾಪರಿಂಗ್ ಆಗಿತ್ತು, ಪ್ರಥಮವಾಗಿ ಈಗ ನನ್ನ ಅನುಭವ ಕಳೆದ 3-3.5 ದಶಕಗಳಿಂದ ಕರ್ನಾಟಕದ ಚುನಾವಣೆಯನ್ನು ನಾನು ಹತ್ತಿರದಿಂದ ಗಮನಿಸಿದ್ದೀನಿ. ಅಲ್ಲೊಂದು ಇಲ್ಲೊಂದು ಅಪವಾದವನ್ನು ಹೊರತುಪಡಿಸಿ ಉಳಿದೆಲ್ಲ ಸಂದರ್ಭಗಳಲ್ಲಿ ಕರ್ನಾಟಕದ ಚುನಾವಣಾ ಆಯೋಗ ನ್ಯಾಯಯುತ ನಿಷ್ಪಕ್ಷಪಾತವಾದ ಚುನಾವಣೆಯನ್ನೇ ನಡೆಸಿದೆ. ನಾವು ಸೋಲನ್ನು ಕಂಡಿದ್ದೀವಿ, ಗೆಲುವನ್ನು ಕಂಡಿದ್ದೀವಿ. ಗೆದ್ದಾಗ
ಬೀಗಿಲ್ಲ, ಸೋತಾಗ ಕುಗ್ಗಿಲ್ಲ. ಹಾಗಾಗಿ ನಾವು ಈಗ ಸರ್ಕಾರದಿಂದ ಅಪೇಕ್ಷೆ ಪಡ್ತಿರೋದು ಕೂಡ, ಚುನಾವಣಾ ಆಯೋಗದಿಂದ ಅಪೇಕ್ಷೆ ಪಡ್ತಿರೋದು ಕೂಡ, ಯಾವುದೇ ಮೋಸಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ನ್ಯಾಯಯುತವಾಗಿ ಕೌಂಟಿಂಗ್ ನಡೆಸಿ ಏನು ಬರುತ್ತೆ ಅದು ಸ್ವೀಕಾರ ಮಾಡ್ತೀವಿ. ಅಂಚೆ ಮತಗಳು ಇದ್ದಿದ್ದು 1822 ಮಾತ್ರ. ಅದರಲ್ಲಿ 279 ಮತಗಳನ್ನ ಅಸಿಂಧು ಅಂತ ಹೇಳಿ ಆಗ್ಲೇ 2023ರಲ್ಲಿ ಕೌಂಟಿಂಗ್ ನಡೆದಾಗಲೇ ಪರಿಗಣಿಸಲಾಗಿತ್ತು. ಆದರೆ ಅದಾದಂತಹ ನಂತರದಲ್ಲಿ ಸಿಂಧು ಇರುವಂತಹ ಮತಗಳು ಏನಿದ್ದಾವೆ ಅವುಗಳ ಮತ ಎಣಿಕೆಯ ಸಂದರ್ಭದಲ್ಲೂ ಕೂಡ ಅದರಲ್ಲೂ ಅಸಿಂಧು ಮತಗಳು ಕಾಣಿಸಿದೆ ಅನ್ನೋದು ಈ ರೀತಿಯಾಗಿ ಗೊಂದಲಕ್ಕೆ ಈಗ ಕಾರಣ ಆಗಿರೋದು. ಟ್ಯಾಂಪರಿಂಗ್ ಆಗಿದೆ, ಮತ್ತೊಂದೇನೋ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಬೆಳಗ್ಗೆ ಶುರುವಾಗಿದ್ದು ಮತ ಎಣಿಕೆ, ಇನ್ನೂ ಕೂಡ ಇರೋದೇ 1500 1600 ಮತಗಳು. ಆ ಮತ ಎಣಿಕೆಯಲ್ಲೇ ಗೊಂದಲ ಮನೆ ಮಾಡಿಬಿಟ್ಟಿದೆ. ಆ ಮತ ಎಣಿಕೆಯ ಕೇಂದ್ರ ಏನಿದೆ ಅದರ ಹೊರಭಾಗದಲ್ಲಿ ಇನ್ನೂ ಕೂಡ ಆ ಬಿಗುವಿನ ವಾತಾವರಣ ಇರುವುದನ್ನ ಗಮನಿಸ್ತಾ ಇದ್ದೀರಿ. ಅಭ್ಯರ್ಥಿಗಳ ಭವಿಷ್ಯ, ಕಾಂಗ್ರೆಸ್ ಹಾಗೆ ಬಿಜೆಪಿ ಅಭ್ಯರ್ಥಿಗಳ ಭವಿಷ್ಯ ಒಂದು ರೀತಿ ತೂಗುಯ್ಯಾಲಿಯ ರೀತಿ ಕಾಣಿಸ್ತಾ ಇದೆ. 2023ರಲ್ಲಿ ಸಿಂಧುವಾಗಿದ್ದಂತಹ ಮತಗಳು ಈಗ ಅಸಿಂಧುವಾಗಿವೆ. ರಾಜೇಗೌಡ, ಶಾಸಕ ರಾಜೇಗೌಡರು ಹಾಗೆ DN ಜೀವರಾಜ್ ಮಧ್ಯದ ಅಂತರ ಏನಿತ್ತು ಆಗಿದ್ದಿದ್ದು 201 ಮತಗಳ ಅಂತರ. ಮಧ್ಯಾಹ್ನ ಹೇಳಿದ್ರು 203 ಮತಗಳ ಅಂತರದಿಂದ ಮತ್ತೆ ಗೆಲುವನ್ನ ದಾಖಲು ಮಾಡಿದ್ದಾರೆ ಅಂತ ಹೇಳಿ. ಬಟ್ ಈಗ ಆ ಅಂತರಗಳು ಕಡಿಮೆ ಆಗ್ತಿವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಚಿವ DN ಜೀವರಾಜ್ ಅವರಿಗೆ ಲಭ್ಯವಾಗ್ತಾ ಇರುವಂತಹ ಮತಗಳ ಸಂಖ್ಯೆ ಹೆಚ್ಚಾಗಿದೆಯಂತೆ. ಹಾಗಾಗಿ ಅಂತಿಮವಾಗಿ ಗೆಲುವಿನ ಹಾರ ಯಾರ ಕೊರಳಿಗೂ ಬೇಕಾದ್ರೂ ಬೀಳಬಹುದು ಅನ್ನುವಂತಹ ಸಿಚುವೇಶನ್ ಇದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಎಕ್ಸಾಕ್ಟ್ ಆಗಿ ಯಾವ ರೀತಿಯಾದಂತಹ ಡಿಸಿಷನ್ಗೆ ಚುನಾವಣಾ ಅಧಿಕಾರಿಗಳು ಬರ್ತಾರೆ, ಹೈಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಯಾವ ದಾಖಲೆಯನ್ನ ಸಲ್ಲಿಕೆ ಮಾಡ್ತಾರೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.